ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಮದುರೈ ರಾಜ್ಯವನ್ನು ಮಲಯಧ್ವಜ ಎಂಬ ಪಾಂಡ್ಯ ರಾಜನು ಆಳುತ್ತಿದ್ದನು. ಈ ಮಲಯಧ್ವಜ ರಾಜನ ಹೆಂಡತಿಯು ಕಾಂಚನಮಲೈ ರಾಣಿ. ಈ ಕಾಂಚನಮಲೈ ರಾಣಿಗೆ ಕನಸಿನಲ್ಲಿ ಆದಿಶಕ್ತಿ ಪಾರ್ವತಿಯು ಕಾಣಿಸಿಕೊಂಡು, ನಾನು ನಿನ್ನ ಮಗಳಾಗಿ ಬರುವೆ ಎಂದು ಹೇಳಿರುತ್ತಾಳೆ. ಎಷ್ಟೋ ವರ್ಷಗಳು ಆದರೂ ಕೂಡ ಮಲಯಧ್ವಜ ರಾಜ ಮತ್ತು ಕಾಂಚನಮಲೈ ಇಬ್ಬರು ದಂಪತಿಗಳಿಗೆ ಮಕ್ಕಳ ಭಾಗ್ಯ ಇರುವುದಿಲ್ಲ. ಹೀಗೆ ಆದರೆ ರಾಜ್ಯದ ಗತಿಯೇನು ಎಂಬ ಚಿಂತೆ ರಾಜ ರಾಣಿಗೆ ಬರುತ್ತದೆ. ಹಾಗಾಗಿ ಅವರು ಒಬ್ಬ ಮಗನಿಗಾಗಿ ಪುತ್ರ ಕಾಮೇಷ್ಟಿ ಯಜ್ಞವನ್ನ ಮಾಡುತ್ತಾರೆ. ಆದರೆ ಅದರಿಂದ ಒಬ್ಬಳು 3 ವರ್ಷದ ಹುಡುಗಿಯೊಬ್ಬಳು ಆ ಯಜ್ಞಕುಂಡದಿಂದ ಹೊರಗೆ ಬರುತ್ತಾಳೆ. ಅವಳಿಗೆ 2ರ ಬದಲು 3 ಸ್ತನಗಳು ಇರುತ್ತದೆ. ಇದನ್ನು ನೋಡಿದ ರಾಜ ರಾಣಿಗೆ ಆಶ್ಚರ್ಯವಾಗುತ್ತದೆ. ಆಗ ಒಂದು ಅಶರೀರವಾಣಿ ಕೇಳಿಸುತ್ತದೆ. ಓ ಮಲಯಧ್ವಜ ರಾಜನೇ, ಚಿಂತಿಸಬೇಡ, ಇವಳು ಸಾಮಾನ್ಯ ಹುಡುಗಿಯಲ್ಲ. ಆದಿಶಕ್ತಿ ಪಾರ್ವತಿಯೇ ನಿನ್ನ ಮಗಳಾಗಿ ಬಂದಿರುವಳು. ಇವಳಿಗೆ 3 ಸ್ತನಗಳು ಇವೆ ಎಂದು ಚಿಂತಿಸಬೇಡ. ಇವಳು ತನ್ನ ಭಾವಿ ಪತಿಯನ್ನು ನೋಡಿ ಗುರುತಿಸಿದಾಗ ಇವಳ 3ನೇ ಸ್ತನವು ಮಾಯವಾಗುತ್ತದೆ. ಹಾಗೂ ಇವಳನ್ನು ಗಂಡು ಮಗುವಿನ ಹಾಗೆ ಬೆಳೆಸು. ಗಂಡು ಮಗುವಿಗಿಂತಲೂ ಅಧಿಕ ಕೀರ್ತಿಯನ್ನು ತರುತ್ತಾಳೆ ಎಂದು ಆ ಶರೀರವಾಣಿಯು ಹೇಳುತ್ತದೆ. ಹೀಗೆ ಯಜ್ಞಕುಂಡದಿಂದ ಜನ್ಮ ಪಡೆದ ಆ ಹುಡುಗಿಗೆ ತುಂಬಾ ಕೈಗಳು ಇರುತ್ತವೆ. ಹಾಗಾಗಿ ಮಲಯಧ್ವಜ ರಾಜನು ಮತ್ತು ಆತನ ಹೆಂಡತಿಯು ಈಕೆಗೆ ತಡಾತಕೈ ಎಂಬ ಹೆಸರಿಟ್ಟು ನಾಮಕರಣವನ್ನು ಕೂಡ ಅದ್ದೂರಿಯಾಗಿ ಮಾಡುತ್ತಾರೆ. ಹಾಗೆ ತಡಾತಕೈ ಎಂಬ ತನ್ನ ಮಗಳಿಗೆ ಎಲ್ಲಾ ರೀತಿಯ ವಿದ್ಯಾಭ್ಯಾಸ, ಶಸ್ತ್ರಾಭ್ಯಾಸ, ಯುದ್ಧಾಭ್ಯಾಸ ಎಲ್ಲವನ್ನು ಕೂಡ ಮಲಯಧ್ವಜ ರಾಜನು ಕಲಿಸಿಕೊಡುತ್ತಾನೆ. ತಡಾತಕೈ ಆದಿಶಕ್ತಿ ಪಾರ್ವತಿಯ ಅವತಾರವಾದ ಕಾರಣ ಎಲ್ಲಾ ರೀತಿಯ ವಿದ್ಯೆ, ಯುದ್ಧ, ವಿದ್ಯೆ ಎಲ್ಲವನ್ನು ಕೂಡ ಬೇಗ ಕಲಿತುಕೊಳ್ಳುತ್ತಾಳೆ. ತಡಾತಕೈ ಬೆಳೆದು ಯುವತಿ ಆಗುತ್ತಾಳೆ. ಅವಳ ತಂದೆ ಮಲಯಧ್ವಜ ರಾಜನ ನಂತರ ಇವಳನ್ನೇ ಸಿಂಹಾಸನದ ಮೇಲೆ ಕೂರಿಸಿ ಪಟ್ಟಾಭಿಷೇಕವನ್ನು ಕೂಡ ರಾಜ ಮಾಡುತ್ತಾನೆ. ತಡಾತಕೈ ಮದುರೈ ರಾಜ್ಯದ ರಾಣಿ ಆಗುತ್ತಾಳೆ. ತುಂಬಾನೇ ಚೆನ್ನಾಗಿ ರಾಜ್ಯವನ್ನ ಆಳ್ವಿಕೆ ಮಾಡುತ್ತಿರುತ್ತಾಳೆ. ಅಂತಹ ಸಮಯದಲ್ಲೇ ಅಗಸ್ತ್ಯ ಋಷಿಗಳು ಅರಮನೆಗೆ ಬರುತ್ತಾರೆ. ತಡಾತಕೈ ಅಗಸ್ತ್ಯ ಋಷಿಗಳಿಗೆ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನ ತೆಗೆದುಕೊಳ್ಳುತ್ತಾಳೆ. ಹಾಗೇನೆ ಅಗಸ್ತ್ಯ ಋಷಿಗಳನ್ನ ತುಂಬಾ ಚೆನ್ನಾಗಿ ಸತ್ಕರಿಸುತ್ತಾಳೆ. ತಡಾತಕೈನ ಅತಿಥಿ ಸತ್ಕಾರದಿಂದ ಸಂತೋಷಗೊಂಡ ಅಗಸ್ತ್ಯ ಋಷಿಗಳು ತಡಾತಕೈಗೆ ಕಣ್ಣುಗಳು ಮೀನಿನ ಕಣ್ಣುಗಳ ಹಾಗೆ ಇದ್ದ ಕಾರಣ ಅಗಸ್ತ್ಯ ಋಷಿಗಳು ಅವಳಿಗೆ ಮೀನಾಕ್ಷಿ ಎಂದು ಮತ್ತೊಮ್ಮೆ ಮರುನಾಮಕರಣವನ್ನ ಮಾಡುತ್ತಾರೆ. ತಡಾತಕೈಗೆ ಮೀನಾಕ್ಷಿ ಎಂಬ ಹೆಸರು ಬರುತ್ತದೆ. ಅಂದಿನಿಂದ ತಡಾತಕೈಯನ್ನು ತನ್ನ ರಾಜ್ಯದ ಎಲ್ಲರೂ ಹಾಗೇನೆ ತನ್ನ ತಂದೆ ತಾಯಿಗಳು ಕೂಡ ಮೀನಾಕ್ಷಿ ಎಂದು ಕರೆಯಲು ಶುರು ಮಾಡುತ್ತಾರೆ. ಮೀನಾಕ್ಷಿಯು ತನ್ನ ಮದುರೈ ರಾಜ್ಯವನ್ನು ಚೆನ್ನಾಗಿ ಲಾಲನೆ ಪಾಲನೆ ಮಾಡುತ್ತಾ ತನ್ನದೇ ಯುದ್ಧ ಸೈನ್ಯವನ್ನ ರಚಿಸಿರುತ್ತಾಳೆ. ತನ್ನ ಯುದ್ಧ ಸೈನ್ಯಕ್ಕೆ ಒಬ್ಬ ವೀರ ಸ್ತ್ರೀಯನ್ನು ಕೂಡ ಸೇನಾಧಿಪತಿಯನ್ನಾಗಿ ಮಾಡಿರುತ್ತಾಳೆ. ಸುಮತಿ ಎಂಬ ವೀರ ಸ್ತ್ರೀಯನ್ನು ಸೇನಾಧಿಪತಿಯನ್ನಾಗಿ ಮಾಡಿರುತ್ತಾಳೆ. ಮೀನಾಕ್ಷಿಯು ತನ್ನ ಯುದ್ಧ ಸೈನ್ಯದ ಜೊತೆಗೆ ಹೋಗಿ ಭೂಮಿ ಮೇಲೆ ಇರುವ ಎಲ್ಲ ರಾಜ್ಯವನ್ನು ಕೂಡ ಯುದ್ಧ ಮಾಡಿ ವಶಪಡಿಸಿಕೊಳ್ಳುತ್ತಾಳೆ. ನಂತರ ತನ್ನ ಎಲ್ಲಾ ಕೈಗಳನ್ನು ಬಳಸಿ ಶಸ್ತ್ರಗಳನ್ನ ಹಿಡಿದುಕೊಂಡು ಎಲ್ಲಾ 3 ಲೋಕಗಳ ಮೇಲೂ ಕೂಡ ಆಕ್ರಮಣವನ್ನ ಮಾಡುತ್ತಿರುತ್ತಾಳೆ. ಹೀಗೆ ಮೀನಾಕ್ಷಿ ದೇವಿಯು ಎಲ್ಲಾ ಲೋಕಕ್ಕೂ ಹೋಗಿ ಅಲ್ಲಿ ಎಲ್ಲರನ್ನು ಸೋಲಿಸಿ ಗೆದ್ದು ಬರುತ್ತಾಳೆ. ನಂತರ ಎಲ್ಲಾ ಕಡೆ ಹೋಗಿ ಎಲ್ಲವನ್ನು ಗೆದ್ದು ಆದ ಮೇಲೆ ಕೊನೆಗೆ ಕೈಲಾಸಕ್ಕೆ ಹೋಗುತ್ತಾಳೆ. ಅಲ್ಲಿ ನಂದಿ ಹಾಗೂ ಶಿವನ ಗಣಗಳ ಜೊತೆ ಹೋರಾಡಿ ಅವರನ್ನೂ ಸೋಲಿಸುತ್ತಾಳೆ. ಕೊನೆಗೆ ಮುಂದೆ ಹೋದಾಗ ಅಲ್ಲಿ ಶಿವನು ಸುಂದರೇಶ್ವರನ ರೂಪದಲ್ಲಿ ಕುಳಿತಿರುತ್ತಾನೆ. ಶಿವನನ್ನು ನೋಡಿದ ಕೂಡಲೇ ಇವನೇ ನನ್ನ ಪತಿ ಎಂದು ಮೀನಾಕ್ಷಿಗೆ ಗೊತ್ತಾಗುತ್ತದೆ. ಕೂಡಲೇ ಅವಳ 3ನೆಯ ಸ್ತನವು ಮಾಯವಾಗುತ್ತದೆ. ನಂತರ ಅವಳು ಶಿವನ ಬಳಿ ಹೋಗಿ ವಿವಾಹದ ಕುರಿತು ಚರ್ಚೆಯನ್ನ ಮಾಡುತ್ತಾಳೆ. ನಂತರ ಮೀನಾಕ್ಷಿ ದೇವಿಯು ಶಿವನನ್ನು ಕರೆದುಕೊಂಡು ಭೂಲೋಕದಲ್ಲಿರುವ ಮದುರೈ ರಾಜ್ಯಕ್ಕೆ ಬರುತ್ತಾಳೆ. ಹೀಗೆ ಆದಿಶಕ್ತಿಯಾದ ಪಾರ್ವತೀ ದೇವಿಯು ಮೀನಾಕ್ಷಿಯಾಗಿ, ಮಹಾದೇವ ಶಿವನು ಸುಂದರೇಶ್ವರನಾಗಿ ಇಬ್ಬರೂ ಕೂಡ ವಿವಾಹವಾಗುತ್ತಾರೆ. ವಿವಾಹಕ್ಕೆ ಎಲ್ಲ ದೇವಾನುದೇವತೆಗಳು ಬರುತ್ತಾರೆ. ವಿಷ್ಣುದೇವನು ಮೀನಾಕ್ಷಿಯ ಸಹೋದರನಾಗಿ ವಿವಾಹವನ್ನು ಮುಂದೆ ನಡೆಸಿಕೊಡುತ್ತಾನೆ. ಬ್ರಹ್ಮದೇವನು ಪುರೋಹಿತನಾಗಿ ವಿವಾಹವನ್ನ ಮಾಡಿಸುತ್ತಾನೆ.
ಎಲ್ಲ ದೇವಾನುದೇವತೆಗಳು ದೇವರುಗಳು ಕೂಡ ಎಲ್ಲ ಅಕ್ಷತೆ ಹೂ ಮಳೆಯನ್ನು ಸುರಿಸುತ್ತಾರೆ. ನಂತರ ಶಿವನು ಸುಂದರೇಶ್ವರನಾಗಿಯೂ ತಡಾತಕೈ ಮೀನಾಕ್ಷಿ ದೇವಿಯಾಗಿಯೂ ಮದುರೈನಲ್ಲಿ ನೆಲೆಸುತ್ತಾರೆ. ಇಂದಿಗೂ ಪ್ರತಿದಿನ ರಾತ್ರಿ ದೇವಾಲಯವನ್ನು ಮುಚ್ಚುವ ಮೊದಲು ಸುಂದರೇಶ್ವರನ ವಿಗ್ರಹವನ್ನು ಮೆರವಣಿಗೆಯ ಮೂಲಕ ದೇವಿಯ ಕೋಣೆಗೆ ಕೊಂಡೊಯ್ಯಲಾಗುತ್ತದೆ. ಇದು ಅವರಿಬ್ಬರ ಮಿಲನದ ಸಂಕೇತವಾಗಿದೆ. ನಂತರ ಮರುದಿನ ನಸುಕಿನ ಜಾವದಲ್ಲಿ ಸುಂದರೇಶ್ವರನನ್ನು ದೇವಿಯ ಕೋಣೆಯಿಂದ ಮತ್ತೆ ಮರಳಿ ತರಲಾಗುತ್ತದೆ. ಈ ಪೌರಾಣಿಕ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ಕಥೆಯನ್ನು ನಿಮ್ಮ ಸಂಬಂಧಿಕರಿಗೆ ಶೇರ್ ಮಾಡಿ. ಹಾಗೆ ನಿಮಗೆ ಯಾವುದಾದರೂ ಬೇರೆ ಪೌರಾಣಿಕ ಕಥೆಗಳು ಬೇಕಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.